ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ರೂಪ. ಇವತ್ತು ನಾನು ತುಂಬಾ ಈಸಿ ಮೆಥಡಲ್ಲಿ ತುಂಬ ಸಿಂಪಲ್ ಆಗಿ ಕಂಪ್ಲೀಟ್ ಸ್ಯಾರಿನ ಯೂಸ್ ಮಾಡಿ ಡಿಸೈನರ್ ಲಾಂಗ್ ಫ್ರಾಕ್ ಕಟಿಂಗು ಸ್ಟಿಚಿಂಗ್ ತೋರಿಸ್ಕೊಡ್ತೀನಿ. ನಾನಿಲ್ಲಿ ಸ್ಟಿಚ್ ಮಾಡಿರೋದು ಈ ಥರ ನೆಕ್ ಡಿಸೈನ್ ಏನಿದೆ ಅದು ಇವಾಗ ತುಂಬಾ ಟ್ರೆಂಡಿಂಗಲ್ಲಿದೆ. ಇದನ್ನು ಯಾವ ರೀತಿ ಕಟ್ ಮಾಡ್ಕೋಬೇಕು ಆ್ಯಂಡ್ ಯಾವ ರೀತಿ ಅಟ್ಯಾಚ್ ಮಾಡ್ಕೋಬೇಕು ಅಂತ ಕಂಪ್ಲೀಟಾಗಿ ಸ್ಟಿಚಿಂಗ್ ಮಾಡಿ ತೋರಿಸ್ತೀನಿ. ಆ್ಯಂಡ್ ಇದು ನಾನು ಪ್ರಿನ್ಸಸ್ ಕಟ್ ಮಾಡಿದ್ದೀನಿ, ಲುಕ್ ವೈಸ್ ಚೆನ್ನಾಗಿರತ್ತೆ ಅಂತ ಕಂಪ್ಲೀಟ್ ಸ್ಯಾರಿನ ಯೂಸ್ ಮಾಡಿದ್ದೀನಿ. ಈ ಫ್ರಾಕ್ ಏನಿದೆ ಇದನ್ನ ಡಿಸೈನ್ ಮಾಡೋದಕ್ಕೆ. ಅಂಡ್ ಇದು ಫುಲ್ ಸ್ಲೀವ್ ಅಟ್ಯಾಚ್ ಮಾಡಿದ್ದೀನಿ, ಲುಕ್ ವೈಸ್ ಚೆನ್ನಾಗಿರತ್ತೆ ಅಂತ. ಅಂಡ್ ಈ ಪ್ಲೀಟ್ಸು ಅಷ್ಟೇ ಕಂಪ್ಲೀಟ್ ಸ್ಯಾರಿನ ಯೂಸ್ ಮಾಡಿಕೊಂಡು ಈ ಪ್ಲೀಟ್ಸ್ ಯಾವ ತರ ಸ್ಟಿಚಿಂಗ್ ಮಾಡ್ಕೋಬೇಕು ಅಂತ ಅದು ಕೂಡ ತೋರಿಸಿದ್ದೀನಿ. ನಾನು ಇಲ್ಲಿ ಫುಲ್ ಫ್ಲೇರ್ ಬರಲಿ ಅಂತ ಕಂಪ್ಲೀಟ್ ಸ್ಯಾರಿನ ಯೂಸ್ ಮಾಡಿದ್ದೀನಿ ಬಾಟಮ್ಗೆ. ಅಂಡ್ ಈ ಪ್ಲೀಟ್ಸು ಕೂಡ ಅಷ್ಟೇ, ನಾನು ಎವ್ರಿ ಪ್ಲೀಟು ಅಷ್ಟೇ ಅದನ್ನ ಫೋಲ್ಡಿಂಗ್ ಮಾಡಿದಾಗ ಎಷ್ಟು ವಿಡ್ತ್ ತಗೋಬೇಕು ಅಂತ ಅದನ್ನ ಕಂಪ್ಲೀಟ್ ಆಗಿ ತೋರಿಸಿದ್ದೀನಿ. ಎಲ್ಲದಕ್ಕೂ ನಾನು ಮೆಜರ್ಮೆಂಟ್ ಅಲ್ಲಿ ತೋರಿಸಿದ್ದೀನಿ ಪಿನ್ಸ್ ಇಟ್ಟು. ಆರಾಮಾಗಿ ಬಿಗಿನರ್ಸ್ ಆಗಿದ್ರೆ ನಿಮಗೆ ಡೆಫಿನೆಟ್ಲಿ ಈ ವಿಡಿಯೋ ಲೈಕ್ ಆಗುತ್ತೆ ಅಂತಾನೆ ಅನ್ಕೊಂಡಿದ್ದೀನಿ. ಸೊ ವಿಡಿಯೋ ಎಲ್ಲೂ ಸ್ಕಿಪ್ ಮಾಡಿದೆ, ಕೊನೆ ತನಕ ನೋಡಿ, ಅವಾಗ ನಿಮ್ಗೆ ಅರ್ಥ ಆಗೋದು. ಇಲ್ಲಿ ನಾನು ಸ್ಯಾರಿ ತೋರಿಸ್ತಾ ಇದ್ದೀನಿ, ಇದು ಬಂದು ಓಲ್ಡ್ ಸ್ಯಾರಿನೇ, ಆಲ್ರೆಡಿ ಯೂಸ್ ಮಾಡಿರೋ ಸ್ಯಾರಿನೇ. ಇದರಲ್ಲಿ ನಾನು ಈ ಫ್ರಾಕ್ ಏನಿದೆ ಅದನ್ನ ಡಿಸೈನ್ ಮಾಡಿ ತೋರಿಸ್ತೀನಿ. ಈ ಸ್ಯಾರಿ ಬಂದು ಕಂಪ್ಲೀಟ್ ಆಗಿ 5 ಮೀಟರ್ ಇದೆ. 5 ಮೀಟರ್ ಸ್ಯಾರಿನ ಯೂಸ್ ಮಾಡ್ತಾ ಇದೀನಿ ಕಂಪ್ಲೀಟ್ ಆಗಿ. ನಾನು ಬಾಟಮ್ಗೆ ಅಂಡ್ ಬಾಡಿ ಪಾರ್ಟ್ಗೆ ಯಾವ್ದ್ಯಾವ್ದು ಯಾವ ರೀತಿ ಸಪರೇಟ್ ಮಾಡ್ಕೋಬೇಕಂತ ತೋರಿಸ್ತೀನಿ. ಈ ಸ್ಯಾರಿಯಲ್ಲಿ 2 ಕಲರ್ಸ್ ಇದೆ, ಅದಕ್ಕೆ ನಾನು 2 ಕಲರ್ಸ್ ಲೈನಿಂಗ್ ನ ತಗೊಂಡಿದ್ದೀನಿ. ಬಾಡಿ ಪಾರ್ಟ್ಗೆ ಸ್ವಲ್ಪ ರೆಡ್, ಸ್ವಲ್ಪ ಡಾರ್ಕ್ ಕಲರ್ ಬರುತ್ತೆ ಬಾಡಿ ಪಾರ್ಟ್ಗೆ. ಅಂಡ್ ಬಾಟಮ್ಗೆ ಸ್ವಲ್ಪ ಮಿಕ್ಸ್ಡ್ ಕಲರ್ ಬರುತ್ತೆ, ಅದಕ್ಕೆ ನಾನು 2 ಕಲರ್ಸ್ ತಗೊಂಡಿದ್ದೀನಿ. ನಿಮ್ಗೆ ಸೇಮ್ ಕಲರ್ ಇದ್ರೆ ಒಂದೇ ಒಂದು 2.5 ಮೀಟರ್ ಇಲ್ಲ ಒಂದು 3 ಮೀಟರ್ ಇದ್ರೆ ಆಗತ್ತೆ. ಇಲ್ಲಿ ನಾನು ಬಾಟಮ್ಗೆ 2 ಮೀಟರ್ ತಗೊಂಡಿದ್ದೀನಿ. ಅಂಡ್ ಬಾಡಿ ಪಾರ್ಟಿಗೆ ಅದು ಕಟಿಂಗ್ ಮಾಡಿದಾಗ ಗೊತ್ತಾಗಲ್ಲ, ಸೊ ನೀವು ಒಂದು ಮೀಟರ್ ತಗೊಂಡ್ರೆ ಆಗತ್ತೆ. ಹೆಚ್ಚು ಕಮ್ಮಿ ಇದ್ರೂ ಯೂಸ್ ಮಾಡ್ಕೋಬೋದು. ಕಂಪ್ಲೀಟ್ ಆಗಿ 3 ಮೀಟರ್ ಬೇಕಾಗತ್ತೆ ಇದಕ್ಕೆ. ಲೈನಿಂಗ್ ಪಾರ್ಟ್ ನೀವು ಕಾಟನ್ ಕೂಡ ಯೂಸ್ ಮಾಡ್ಕೋಬಹುದು. ನಾನು ಇಲ್ಲಿ ಪಾಲಿಸ್ಟರ್ ಲೈನಿಂಗ್ ಯೂಸ್ ಮಾಡ್ತಾ ಇದ್ದೀನಿ. ನೋಡಿ ಕಂಪ್ಲೀಟ್ ಆಗಿ ಸ್ಯಾರಿ ಏನಿದೆ ಅದನ್ನ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ. ಈ ಸ್ಯಾರಿ ನೀವು ಏನು ಕಟ್ ಮಾಡಬಾರ್ದು, ಕಂಪ್ಲೀಟ್ ಆಗಿ ಫಸ್ಟ್ ಬಾಡಿ ಪಾರ್ಟ್ ಕಟ್ ಮಾಡಿಕೊಂಡು ಮತ್ತೆ ಸ್ಯಾರಿನ ನೀವು ಸಪರೇಟ್ ಮಾಡ್ಕೋಬೇಕು. ಅದನ್ನ ತೋರಿಸ್ತೀನಿ. ಇಲ್ಲಿ ನಾನು ಬಾಡಿ ಪಾರ್ಟ್ ಕಟ್ ಮಾಡಿ ತೋರಿಸ್ತೀನಿ. ಫಸ್ಟ್ ಈ ತರ 4 ಲೇಯರ್ಸ್ ಆಗಿ ಫೋಲ್ಡಿಂಗ್ ಮಾಡ್ಕೋಬೇಕು. ನಾನು ಸ್ವಲ್ಪ ಡಾರ್ಕ್ ಕಲರ್ ಇರೋ ಲೈನಿಂಗ್ ತಗೊಂಡಿದ್ದೀನಿ, ಪಲ್ಲು ಪಾರ್ಟ್ ಯೂಸ್ ಮಾಡ್ತೀನಿ ಬಾಡಿ ಪಾರ್ಟ್ಗೆ. ಇಲ್ಲಿ ಲೆಂತ್ ಬಿಟ್ಟು ಎಲ್ಲ ಸ್ಕ್ರೀನ್ ಮೇಲೆ ಹಾಕಿದ್ದೀನಿ, ಅದನ್ನ ನೋಡ್ಕೊಂಡು ನೀವು ಕಟ್ ಮಾಡ್ಕೋಬೇಕು. ನಾನು ಇಲ್ಲಿ ಬಾಡಿ ಪಾರ್ಟ್ ಲೆಂತ್ 14.5 ಇಂಚಸ್ ತಗೊಂಡಿದ್ದೀನಿ ಅಂಡ್ ವಿಡ್ತ್ ಬಂದು 12 ಇಂಚಸ್ ತಗೊಂಡಿದ್ದೀನಿ. ಇಲ್ಲಿ ಶೋಲ್ಡರ್ ಲೆಂತ್ ಬಂದು 6 ಇಂಚಸ್ಗೆ ಮಾರ್ಕ್ ಮಾಡಿದೆ. ಅಂಡ್ ಅಲ್ಲಿಂದ 6.5 ಇಂಚಸ್ಗೆ ನಾನು ಯಾರೂಮ್ ಶೇಪ್ ಏನಿದೆ ಅದನ್ನ ತೆಗ್ದಿದ್ದೀನಿ. ಈ ತರ ನೀವು ಮಾರ್ಕಿಂಗ್ ಮಾಡ್ಕೋಬೇಕು. ಅಂಡ್ ಇಲ್ಲಿ ನೆಕ್ ಲೆಂತ್ ಬಂದು ನಾನು ಸ್ವಲ್ಪ ವಿಡ್ತ್ ಕಮ್ಮಿ ಇಡ್ತಾ ಇದ್ದೀನಿ, 3.3 ಇಂಚಸ್ಗೆ ಇಡ್ತಾ ಇದ್ದೀನಿ. ನಿಮ್ಗೆ ಕಮ್ಮಿ ಬೇಕು ಅಂದ್ರೆ 3 ಇಂಚಸ್ ಕೂಡ ಇಟ್ಕೋಬಹುದು. ಅಂಡ್ ಫ್ರಂಟ್ ನೆಕ್ ಡೀಪ್ ಬಂದು 5.5 ಇಂಚಸ್ ಇಟ್ಟಿದ್ದೀನಿ. ನಿಮ್ಗೆ ಸ್ವಲ್ಪ ಡೀಪ್ ಅನ್ಸಿದ್ರೆ ಒಂದು 5 ಇಂಚಸ್ ಕೂಡ ಇಟ್ಕೋಬಹುದು. ಇಲ್ಲ ನಿಮ್ಗೆ ಸ್ವಲ್ಪ ಬೋಟ್ ನೆಕ್ ಟೈಪ್ ಬೇಕು ಅಂದ್ರೆ 4 ಇಂಚಸ್ 3.5 ಕೂಡ ಇಟ್ಕೋಬಹುದು. ಇಲ್ಲಿ ವೇಸ್ಟ್ ಪಾರ್ಟ್ ಬಂದು 11.5 ಇಂಚಸ್ಗೆ ಮಾರ್ಕ್ ಮಾಡಿದ್ದೀನಿ. 12 ಇರತ್ತಲ್ಲ, ಜಸ್ಟ್ ಒಂದು ಹಾಫ್ ಇಂಚು ತೆಗಿಬೇಕು ಅಷ್ಟೇ. ಇಲ್ಲಿ ಪ್ರಿನ್ಸಸ್ ಕಟ್ ಪಾರ್ಟ್ ಒಂದು ಫ್ರಂಟ್ ಸೈಡ್ ಅಲ್ಲಿ 3.5 ಇಂಚಸ್ಗೆ ಮಾರ್ಕ್ ಮಾಡಿದೆ. ಅಂಡ್ ಅಲ್ಲಿಂದ ಲೆಂತ್ ಒಂದು 4 ಇಂಚಸ್ ತಗೊಂಡಿದ್ದೀನಿ ಮಾರ್ಕಿಂಗ್ ಲೆಂತ್. ನಿಮ್ಗೆ ಏನಾದರೂ ಪ್ರಿನ್ಸಸ್ ಕಟ್ ಬೇಡ ಅಂದ್ರೆ ಟಕ್ಸು ಕೂಡ ಅಟ್ಯಾಚ್ ಮಾಡ್ಕೋಬಹುದು. ಬಟ್ ನಾನು ಫ್ರಂಟ್ ಸೈಡು ಡಿಸೈನ್ ಮಾಡ್ತೀನಲ್ಲ, ಇದು ಬಾರ್ಡರ್ ಅಟ್ಯಾಚ್ ಮಾಡಿ ತೋರಿಸ್ತೀನಿ. ಈ ತರ ಡಿಸೈನ್ ಬೇಕು ಅಂದ್ರೆ ನೀವು ಪ್ರಿನ್ಸಸ್ ಕಟ್ ಟೈಪ್ ಅಲ್ಲಿ ಸ್ಟಿಚಿಂಗ್ ಮಾಡ್ಕೊಂಡ್ರೆ ಚೆನ್ನಾಗಿರತ್ತೆ. ಅದಕ್ಕೆ ನಾನು ಈ ತರ 4 ಇಂಚಸ್ಗೆ ಮಾರ್ಕ್ ಮಾಡಿಕೊಂಡು ಎರಡೂ ಸೈಡ್ ಅಲ್ಲೂ ಒಂದು ಹಾಫ್ ಇಂಚು ಮಾರ್ಕಿಂಗ್ ಮಾಡಿದ್ದೀನಿ, ಆ ಕಡೆ ಈ ಕಡೆ. ಈ ತರ ಮಾರ್ಕ್ ಮಾಡಿಕೊಂಡು ಕಂಪ್ಲೀಟ್ ಆಗಿ ನೀವು ಆರ್ಮ್ ಶೇಪ್ ಫ್ಯಾಬ್ರಿಕ್ ಏನಿದೆ ಈ ಸ್ಲೀವ್ ಪಾರ್ಟ್ದು ಅದನ್ನ ಕಟ್ ಮಾಡ್ಕೋಬೇಕು. ಹಾಗೆ ಸೈಡ್ ಅಲ್ಲೂ ಕೂಡ ನೀಟಾಗಿ ಕಟ್ ಮಾಡ್ಕೋಬೇಕು. ಈ ತರ ಕಟ್ ಮಾಡ್ಕೊಂಡು ಎರಡೂ ಪಾರ್ಟ್ಸ್ ಈ ತರ ಸಪರೇಟ್ ಮಾಡ್ಕೋಬೇಕು. ನೋಡಿ ನಾನು ಸಪರೇಟ್ ಮಾಡಿದ್ದೀನಿ. ಇದು ಫ್ರಂಟ್ ಸೈಡು ಅಂಡ್ ಇದು ಬ್ಯಾಕ್ ಸೈಡು. ಈ ತರ ಸಪರೇಟ್ ಆದ್ಮೇಲೆ ಎರಡೂ ನೆಕ್ ಪಾರ್ಟುನು ನೀಟಾಗಿ ನೋಡ್ಕೊಂಡು ಕಟ್ ಮಾಡ್ಕೋಬೇಕು. ಫ್ರಂಟ್ ಆಲ್ರೆಡಿ ಆಗಿದೆ ಮಾರ್ಕಿಂಗ್ ಎಲ್ಲಾನು, ಬ್ಯಾಕ್ ಸೈಡು ನೀವು ಮಾರ್ಕ್ ಮಾಡ್ಕೋಬೇಕು. ಇಲ್ಲಿ ಬ್ಯಾಕ್ ಸೈಡು ನೆಕ್ ಲೆಂತ್ ಸೇಮ್ ಬರುತ್ತೆ, 3.3 ಇಂಚಸ್ಗೆ ಮಾರ್ಕ್ ಮಾಡಿದ್ದೀನಿ. ಇಲ್ಲಿ ನೆಕ್ ಬಂದು ನಾರ್ಮಲ್ ಆಗಿ ಒಂದು ಕ್ರಿಕ್ಕಿ ಹೋಲ್ ನೆಕ್ ತರ ಇಡ್ತಾ ಇದ್ದೀನಿ, ತುಂಬಾ ಸಿಂಪಲ್ ಇರ್ಲಿ ಅಂತ. 2 ಇಂಚಸ್ ಇಲ್ಲ 2.5 ಈ ತರ ಡೀಪ್ ಇಟ್ಟು ನಾನು ಅಲ್ಲಿಗೆ ಒಂದು 6 ಇಂಚಸ್ಗೆ ಮಾರ್ಕ್ ಮಾಡಿದ್ದೀನಿ. ನಿಮ್ಗೆ ನಾರ್ಮಲ್ ಆಗಿ ಬ್ಲೌಸಸ್ಗೆ ಇಡ್ತಾರಲ್ಲ, ಸೊ ತುಂಬಾ ಡೀಪ್ ಆಗಿ ರೌಂಡ್ ನೆಕ್ ಆ ತರ ಇಟ್ಕೋಬೇಕು ಅಂದ್ರೆ ಇಟ್ಕೋಬಹುದು, ಇಲ್ಲ ಈ ಟೈಪ್ ಅಲ್ಲಿ ಇಟ್ಕೊಂಡ್ರು ಆಗತ್ತೆ. ನಾನು ತುಂಬಾ ಸಿಂಪಲ್ ಇರ್ಲಿ ಅಂತ ಈ ತರ ಇಡ್ತಾ ಇದ್ದೀನಿ. ಇದಕ್ಕೆ ಬ್ಯಾಕ್ ಸೈಡ್ ಥ್ರೆಡ್ಸ್ ಅಟ್ಯಾಚ್ ಮಾಡ್ಕೋಬಹುದು, ಇಲ್ಲ ಅಂದ್ರೆ ಹುಕ್ಸು ಕೂಡ ಅಟ್ಯಾಚ್ ಮಾಡ್ಕೋಬಹುದು, ಚೆನ್ನಾಗಿರತ್ತೆ.
ನೋಡಿ ಕಂಪ್ಲೀಟ್ ಆಗಿ 2 ನೆಕ್ ಪಾರ್ಟ್ಸ್‌ನು ನೀಟಾಗಿ ಕಟ್ ಮಾಡಿದ್ದೀನಿ. ಹಾಗೆ ಫ್ರಂಟ್ ಸೈಡು ಒಂದು 1/2 ಇಂಚು ಆರ್ಮ್ ಶೇಪ್ ತೆಗಿಬೇಕು. ಆರ್ಮ್ ಶೇಪ್ ಆದ್ಮೇಲೆ ಈ ಪ್ರಿನ್ಸೆಸ್ ಕಟ್ ಪಾರ್ಟ್ ಏನಿದೆ ಕಟ್ ಮಾಡಿದೀವಲ್ಲ, ಇದು ಕೂಡ ನೀಟಾಗಿ ಕಟ್ ಮಾಡ್ಕೋಬೇಕು. ಇಲ್ಲಿಗೆ ಕಂಪ್ಲೀಟ್ ಆಗಿ ಬಾಡಿ ಪಾರ್ಟ್ ಏನಿದೆ ಅದು ಕಟಿಂಗ್ ಆಯ್ತು. ನೋಡಿ ಇದನ್ನ ಓಪನ್ ಮಾಡಿ ತೋರಿಸ್ತಾ ಇದೀನಿ. ಈ ತರ ಬರತ್ತೆ ಕಂಪ್ಲೀಟ್ ಆಗಿ ಫ್ರಂಟ್ ಅಂಡ್ ಬ್ಯಾಕ್ ಪಾರ್ಟ್. ಇವಾಗ ನಾನು ಮೇನ್ ಫ್ಯಾಬ್ರಿಕ್ ಕಟ್ ಮಾಡಿ ತೋರಿಸ್ತೀನಿ. ನೋಡಿ ಇಲ್ಲಿ ನಾನು ಸಾರಿ ಏನಿದೆ ಅದನ್ನ ತಗೊಂಡಿದ್ದೀನಿ. ಪಲ್ಲು ಪಾರ್ಟ್ ಸೈಡ್ಗೆ ನಾನು ಸ್ಲೀವ್ಸ್ ಏನಿದೆ ಅದನ್ನ ಡಿಸೈನ್ ಮಾಡ್ಕೊಂತೀನಿ. ಇಲ್ಲಿ ನಾನು 22 ಇಂಚಸ್ಗೆ ಮಾರ್ಕಿಂಗ್ ಮಾಡ್ಕೊಂಡು ಸ್ಲೀವ್ಸ್ಗೆ ಎಷ್ಟು ಬೇಕೋ ಅಷ್ಟು ನಾನು ಕಟ್ ಮಾಡ್ಕೊಂಡಿದ್ದೀನಿ. ನಾರ್ಮಲ್ ಆಗಿ ಪಲ್ಲು ಪಾರ್ಟ್ ಈ ಸೈಡ್ ಏನಿದೆ ಅದನ್ನು ನೀವು ಸ್ಲೀವ್ಸ್ಗೆ ಯೂಸ್ ಮಾಡ್ಕೋಬಹುದು, ಚೆನ್ನಾಗಿರತ್ತೆ. ಅಂಡ್ ರಿಮೈನಿಂಗ್ ಪಲ್ಲು ಪಾರ್ಟ್ ಏನಿದೆ ಅದು ಬ್ಯಾಕ್ ಪಾರ್ಟಿಗೆ ಅಂಡ್ ಫ್ರಂಟ್ ಪಾರ್ಟಿಗೆ ನೀಟಾಗಿ ನಾನು ಅಡ್ಜಸ್ಟ್ ಮಾಡ್ಕೊಂಡು ಅದು ಕಟ್ ಮಾಡ್ಕೊಂತೀನಿ. ನಿಮಗೆ ಸಾಕಾಗಿಲ್ಲ ಅಂದ್ರೆ ಸ್ಲೀವ್ ಏನಿದೆ ಅದು ಫುಲ್ ಸ್ಲೀವ್ ಇಲ್ಲದೆ ಇದ್ರೂನು ಪರವಾಗಿಲ್ಲ. ನೀವು ಸ್ವಲ್ಪ ಶಾರ್ಟ್ ತಗೊಂಡು ಬಾಡಿ ಪಾರ್ಟ್‌ಗೆ ಅಂಡ್ ಫ್ರಂಟ್ ಟು ಬ್ಯಾಕ್ ಏನಿದೆ ಅದಕ್ಕೆ ಯೂಸ್ ಮಾಡ್ಕೋಬಹುದು. ಬಟ್ ನನಗೆ ಆಗತ್ತೆ. ಇಲ್ಲಿ ನಾನ್ ತೋರಿಸ್ತಾ ಇರೋದು ಕಂಪ್ಲೀಟ್ ಆಗಿ ಮೀಡಿಯಂ ಸೈಜ್ ಅವರಿಗೆ. ಸೊ ಅದಕ್ಕೆ ಫ್ರಂಟ್‌ಗೆ ಬ್ಯಾಕ್‌ಗೆ ಆಗತ್ತೆ ಇದು ಪಲ್ಲು ಪಾರ್ಟ್ ಏನಿದೆ ಅದು. ಅಂಡ್ ಸಾರಿ ಮೇಲೆ ಡಿಪೆಂಡ್ ಆಗಿರತ್ತೆ. ಸಾರಿ ಡಿಸೈನ್ ನೋಡ್ಕೊಂಡು ನೀವು ಆರಾಮಾಗಿ ಸ್ಟಿಚಿಂಗ್ ಮಾಡ್ಕೋಬಹುದು. ಪಲ್ಲು ಪಾರ್ಟ್ ಕಮ್ಮಿ ಇದ್ರೆ ಫ್ರಂಟ್‌ಗೆ ಹಾಕ್ಕೋಬಹುದು. ಬ್ಯಾಕ್ ಸೈಡ್‌ಗೆ ಪ್ಲೇನ್ ಯೂಸ್ ಮಾಡ್ಕೋಬಹುದು. ಈ ತರ ಕೂಡ ನೀವು ಡಿಸೈನ್ ಮಾಡ್ಕೋಬಹುದು. ಇಲ್ಲಿ ನಾನು ಮೇನ್ ಫ್ಯಾಬ್ರಿಕ್ ಕಟ್ ಮಾಡ್ಕೊಂಡಿದ್ದೀನಿ. ಕಟ್ ಮಾಡ್ಕೊಂಡು 2 ನೆಕ್ ಪಾರ್ಟ್‌ಗೂನು ನೀಟಾಗಿ ಲೈನಿಂಗ್ ಅಟ್ಯಾಚ್ ಮಾಡ್ಕೊಂಡಿದ್ದೀನಿ. ಅದು ಲೈನಿಂಗ್ ಅಟ್ಯಾಚ್ ಮಾಡ್ಕೊಂಡು ಆಪೋಸಿಟ್ ವೇಲಿ ತಗೊಂಡು ಅದನ್ನ ನೀಟಾಗಿ ಲೈನಿಂಗ್ ಅಟ್ಯಾಚ್ ಆಗೋ ತರ ಅದ್ರ ಮೇಲೆ ಸ್ಟಿಚಸ್ ಹಾಕೋಬೇಕು. ನೋಡಿ ನಾನು ಬ್ಯಾಕ್ ಪಾರ್ಟ್ ತೋರಿಸ್ತಿದ್ದೀನಿ ಈ ತರ. ಫಸ್ಟ್ ನೆಕ್ ಪಾರ್ಟ್ ಅಟ್ಯಾಚ್ ಮಾಡ್ಕೊಂಡು ಅದನ್ನ ಆಪೋಸಿಟ್ ಆಗಿ ತಗೊಂಡು ಅದ್ರ ಮೇಲೆ ನೀಟಾಗಿ ಸ್ಟಿಚಸ್ ಹಾಕೋಬೇಕು. ಹಾಗೆ ಫ್ರಂಟ್ ಸೈಡ್ ಕೂಡ ಸೇಮ್ ಬರತ್ತೆ. ಬಟ್ ಈ ಸೈಡ್ ಪೀಸಸ್ ಏನಿದೆ ಪ್ರಿನ್ಸೆಸ್ ಕಟ್ ಪಾರ್ಟ್ ಕಟ್ ಮಾಡಿದೀವಲ್ಲ ಸೈಡ್ ಪೀಸಸ್, ಅದು ಮಾತ್ರ ನೀವು ನಾರ್ಮಲ್ ಆಗಿ ಲೈನಿಂಗ್ ಅಟ್ಯಾಚ್ ಮಾಡ್ಕೊಂಡ್ರೆ ಆಗತ್ತೆ. ಓನ್ಲಿ ಫ್ರಂಟ್ ಟು ಬ್ಯಾಕ್ ಏನಿದೆ ಇದು ಮಾತ್ರ ನೀವು ಈ ತರ ಸ್ಟಿಚಿಂಗ್ ಮಾಡ್ಕೋಬೇಕು. ಯಾಕಂದ್ರೆ ನೆಕ್ ಪಾರ್ಟ್‌ಗೆ ಪಟ್ಟಿ ಅವಶ್ಯಕತೆ ಇರಲ್ಲ. ಈ ತರ ನೀವು ಸ್ಟಿಚಿಂಗ್ ಮಾಡ್ಕೊಂಡ್ರೆ. ಇಲ್ಲಿ ನಾನು ಫ್ರಂಟ್ ನೆಕ್ ಡಿಸೈನ್ ಮಾಡಿ ತೋರಿಸ್ತೀನಿ. ಈ ಸಾರಿದೆ ಬಾರ್ಡರ್ ನಾನು 2 ಪೀಸಸ್ ಏನಿದೆ ಅದನ್ನ ಸಪರೇಟ್ ಮಾಡ್ಕೊಂಡು ಈ ತರ ಅಟ್ಯಾಚ್ ಮಾಡ್ತಿದ್ದೀನಿ. ನೀವು ಸಿಂಗಲ್ ಪೀಸು ಕೂಡ ಹಾಕ್ಕೋಬಹುದು. ಬಟ್ ಸ್ವಲ್ಪ ಲುಕ್ ಚೆನ್ನಾಗಿ ಕಾಣಿಸ್ಲಿ ಅಂತ ನಾನು ಇದನ್ನ 2 ಪೀಸಸ್ ತಗೊಂಡಿದ್ದೀನಿ. 2 ಲೇಯರ್ಸ್‌ನು ಅಟ್ಯಾಚ್ ಮಾಡ್ಕೊಂಡಿದ್ದೀನಿ. ಅಟ್ಯಾಚ್ ಮಾಡ್ಕೊಂಡು ಈ ತರ ನೆಕ್ ಪಾರ್ಟ್‌ಗೆ ಕರೆಕ್ಟಾಗಿ ಸೈಡ್‌ಗೆ ಬರೋ ತರ ನೀವು ಮಾರ್ಕಿಂಗ್ ಮಾಡ್ಕೋಬೇಕು. ನಾನು ಏನ್ ನೆಕ್ ಪಾರ್ಟ್ ಸೈಡಲ್ಲಿ ಡೀಪ್ ಇಟ್ಟಿದ್ದೀನಿ ಅಲ್ಲಿಗೆ ಕರೆಕ್ಟಾಗಿ ಸೈಡ್‌ಗೆ ಕರೆಕ್ಟಾಗಿ ಬರೋ ತರ ನೀವು ಮಾರ್ಕಿಂಗ್ ಮಾಡ್ಕೋಬೇಕು. ಈ ಪ್ರಿನ್ಸೆಸ್ ಕಟ್ ಪಾರ್ಟ್ ನಾವು ಕಟ್ ಮಾಡಿದೀವಲ್ಲ ಅದರ ಒಳಗಡೆಗೆ ಹೋಗೋ ತರ ನೀವು ಅಟ್ಯಾಚ್ ಮಾಡ್ಕೋಬೇಕು. ನೋಡಿ ನಾನು ತೋರಿಸ್ತಾ ಇದ್ದೀನಿ. ಈ ಶೋಲ್ಡರ್ ಇಂದ ಹಿಡಿದು ಕಂಪ್ಲೀಟ್ ಈ ನೆಕ್ ಪಾರ್ಟ್ ಏನಿದೆ ಸೈಡ್ ಅಲ್ಲಿ ಡೀಪ್ ಇಂದ ಹಿಡಿದು ಈ ಪ್ರಿನ್ಸೆಸ್ ಕಟ್ ಪಾರ್ಟ್ ನಾವು ಕಟ್ ಮಾಡಿದೀವಲ್ಲ, ಮಾರ್ಕಿಂಗ್ ಮಾಡ್ಕೊಂಡಿದೀವಲ್ಲ ಅಲ್ಲಿಗೆ ಕರೆಕ್ಟ್ ಆಗಿ ಅಟ್ಯಾಚ್ ಮಾಡ್ಕೋಬೇಕು. ನೋಡಿ ಅಟ್ಯಾಚ್ ಮಾಡಿದ್ದೀನಿ. ಒಂದ್ ಸೈಡ್ ಈ ತರ ಅಟ್ಯಾಚ್ ಮಾಡಿದ್ದಾದ್ಮೇಲೆ ಇನ್ನೊಂದ್ ಸೈಡು ಅಷ್ಟೇ ನೀಟಾಗಿ ಅದು ಕುತ್ಕೋಬೇಕು. ನೀಟಾಗಿ ಅದ್ರ ಮೇಲೆನೆ ಫಿನಿಶಿಂಗ್ ಕರೆಕ್ಟ್ ಆಗಿ ಬರೋ ತರ ಅದ್ರ ಮೇಲೆ ಇನ್ನೊಂದು ಸ್ಟಿಚ್ ಹಾಕೋಬೇಕು. ನೋಡಿ ಇದನ್ನ ಸ್ಟಿಚ್ ಮಾಡಿದೆ. ಇದು ನೀವು ಸ್ಟಿಚ್ ಮಾಡಿದಾಗ ಒಂದು 1 ಇಂಚು ಎಕ್ಸ್ಟ್ರಾ ತಗೊಂಡ್ರೆ ಬೆಟರು. ಯಾಕಂದ್ರೆ ಹೆಚ್ಚು ಕಮ್ಮಿ ಇದ್ರೆ ನೀವು ಕಟ್ ಮಾಡ್ಕೋಬಹುದು. ನೋಡಿ ನಾನು ಸ್ವಲ್ಪ ಜಾಸ್ತಿ ತಗೊಂಡಿದ್ದೀನಿ. ಅದಕ್ಕೆ ಅದು ಸ್ಟಿಚಿಂಗ್ ಎಲ್ಲ ಆದ್ಮೇಲೆ ಕಟ್ ಮಾಡಿದ್ದೀನಿ. ಇವಾಗ ಒಂದ್ ಸೈಡ್ ಆಗಿದೆ. ಇನ್ನೊಂದು ಕೂಡ ಅದೇ ತರನೇ ನೀವು ಸ್ಟಿಚಿಂಗ್ ಮಾಡ್ಕೋಬೇಕು. ನೋಡಿ ನಾನು ಸ್ಟಿಚಿಂಗ್ ಮಾಡಿದ್ದೀನಿ. ಈ ಡಿಸೈನ್ ಸ್ಟಿಚಿಂಗ್ ಆದ್ಮೇಲೆ ನೀವು ಈ ಸೈಡ್ ಪೀಸಸ್ ಅಟ್ಯಾಚ್ ಮಾಡ್ಕೋಬೇಕು. ತುಂಬಾ ಸಿಂಪಲ್ ಇರತ್ತೆ ಈ ತರ ನೆಕ್ ಡಿಸೈನು. ನೀವು ನಾರ್ಮಲ್ ಸೈಡ್ ಸ್ಲಿಟ್ ಕುರ್ತೀಸ್‌ಗೂನು ಈ ತರ ಡಿಸೈನ್ ಮಾಡ್ಕೊಂಡ್ರೆ ಚೆನ್ನಾಗಿರತ್ತೆ. ಇಲ್ಲ ಬ್ಲೌಸಸ್‌ಗೂ ಕೂಡ ಈ ತರ ಮಾಡ್ತಾರೆ, ಚೆನ್ನಾಗಿರತ್ತೆ. ಬ್ಲೌಸಸ್‌ಗೂ ಕೂಡ ನೀವು ಈ ತರ ಡಿಸೈನ್ ಮಾಡ್ಕೋಬಹುದು. ಸ್ಯಾರಿ ಬಾರ್ಡರು ಇದ್ರೆ ಅದನ್ನ ನೀವು ಈ ತರ ಫ್ರಂಟಿಗೆ ಡಿಸೈನ್ ಮಾಡ್ಕೊಂಡ್ರೆ ಲುಕ್ ವೈಸ್ ಚೆನ್ನಾಗಿರತ್ತೆ. ನೋಡಿ ನಾನು ಈ ಪ್ರಿನ್ಸೆಸ್ ಕಟ್ ಪಾರ್ಟ್ ಸೈಡ್ ಪೀಸಸ್ ಏನಿದೆ ಅದನ್ನ ಅಟ್ಯಾಚ್ ಮಾಡಿದ್ದೀನಿ. ಇದು ಸ್ಟಿಚಿಂಗ್ ಮಾಡಿದಾಗ ಡಬಲ್ ಸ್ಟಿಚಸ್ ಹಾಕೋಬೇಕು. ನಾನು ಸಿಂಗಲ್ ಸ್ಟಿಚ್ ಮಾಡಿ ತೋರಿಸಿದ್ದೀನಿ ಅಷ್ಟೇ. ಸೊ ನಿಮ್ಗೆ ಸ್ವಲ್ಪ ಬೇಸಿಕ್ ಗೊತ್ತಿದ್ರೆ ಆರಾಮಾಗಿ ಇದನ್ನ ನೀವು ಅಟ್ಯಾಚ್ ಮಾಡ್ಕೋಬಹುದು. ನೋಡಿ ಕಂಪ್ಲೀಟ್ ಆಗಿ ಫ್ರಂಟ್ ಸೈಡ್ ಏನಿದೆ ಅದು ರೆಡಿ ಆಗಿದೆ. ಇಲ್ಲಿ ನಾವು ಸ್ಟಿಚಿಂಗ್ ಮಾಡಿದಾಗ ಫ್ರಂಟ್ ಸೈಡ್‌ದು ಪ್ರಿನ್ಸೆಸ್ ಕಟಿಗೆ ಹೋಗಿದೆ ಅಲ್ವಾ? ಒಂದು 1 ಇಂಚು 1.5 ಈ ತರ ಹೋಗಿರತ್ತೆ. ಅದು ನೀವು ಬ್ಯಾಕ್ ಸೈಡ್‌ದು ಕಟ್ ಮಾಡ್ಕೋಬೇಕು. ಇಲ್ಲ ನಿಮ್ಗಿದು ಬೇಡ ಅಂದ್ರೆ ಬ್ಯಾಕ್ ಸೈಡ್‌ಗೆ ಟಕ್ಸ್ ತರ ನೀವು ಸ್ಟಿಚಿಂಗ್ ಮಾಡ್ಕೋಬಹುದು. ಬಟ್ ನಾನು ಟಕ್ಸ್ ಏನು ಸ್ಟಿಚ್ ಮಾಡ್ತಿಲ್ಲ. ನಾರ್ಮಲ್ ಆಗಿ ಹೆಚ್ಚು ಕಮ್ಮಿ ಇರೋ ಫ್ಯಾಬ್ರಿಕ್ ಎಲ್ಲ ಕಟ್ ಮಾಡಿದ್ದೀನಿ. ಇದು ಲೆಂತು ವಿಡ್ತು ಕರೆಕ್ಟ್ ಆಗಿರೋ ತರ ನೋಡ್ಕೋಬೇಕು. ಇಲ್ಲಿಗೆ ಬಾಡಿ ಪಾರ್ಟು ರೆಡಿ ಆಯ್ತು. ಸ್ಲೀವ್ಸ್ ಕಟಿಂಗ್ ತೋರಿಸ್ತೀನಿ. ನಾನು ಸ್ಲೀವ್ಸ್‌ಗೆ ಎಷ್ಟು ಬೇಕೋ ಅಷ್ಟು ಫಸ್ಟಲ್ಲಿ ಕಟ್ ಮಾಡಿದ್ದೆ ಅಲ್ಲ ಪಲ್ಲು ಪಾರ್ಟಲ್ಲಿ, ಅದನ್ನ ನೀವು ಈ ರೀತಿ 4 ಲೇಯರ್ಸ್ ಆಗಿ ಫೋಲ್ಡಿಂಗ್ ಮಾಡ್ಕೋಬೇಕು. ಇಲ್ಲಿ ನಾನು ಲೆಂತ್ 20 ಇಂಚಸ್ ತಗೊಂಡಿದ್ದೀನಿ ಅಂಡ್ ವಿಡ್ತ್ 10 ಇಂಚಸ್ ತಗೊಂಡಿದ್ದೀನಿ. ಇಲ್ಲಿ ನಾನು ಸ್ಲೀವ್ ಶೇಪ್ ತೆಗೆಯೋದಿಕ್ಕೆ
2.5 ಇಂಚಸ್‌ಗೆ ಮಾರ್ಕ್ ಮಾಡಿದೆ. ಅಂಡ್ ಈ ಕಡೆ ಏನಿದೆ 6.5 ಇಂಚಸ್‌ಗೆ ಮಾರ್ಕಿಂಗ್ ಮಾಡ್ತಾ ಇದ್ದೀನಿ. ಎಕ್ಸ್ಟ್ರಾ ಫ್ಯಾಬ್ರಿಕ್ ಏನಿದೆ ಅದನ್ನ ರಿಮೂವ್ ಮಾಡ್ಕೋಬೇಕು. ರಿಮೂವ್ ಮಾಡ್ಕೋಬೇಕು ಅಂದ್ರೆ ಈ ತರ ನೀಟಾಗಿ ಮಾರ್ಕಿಂಗ್ ಮಾಡ್ಕೋಬೇಕು ಫಸ್ಟು. ನೋಡಿ ನೀಟಾಗಿ ಮಾರ್ಕಿಂಗ್ ಮಾಡಿದ್ದೀನಿ. ಇಲ್ಲಿ ನಾನ್ ತೋರಿಸ್ತಾ ಇರೋದು ಕಂಪ್ಲೀಟ್ ಆಗಿ ಫುಲ್ ಸ್ಲೀವ್ಸು. ನಿಮ್ಗೆ ಸ್ವಲ್ಪ ಶಾರ್ಟ್ ಬೇಕು ಅಂದ್ರೆ ಒಂದು 10.5 11 ಇಂಚಸ್ ಮಾರ್ಕಿಂಗ್ ಮಾಡ್ಕೊಂಡ್ರೆ ನಾರ್ಮಲ್ ಶಾರ್ಟ್ ಸ್ಲೀವ್ಸ್ ತರ ಬರುತ್ತೆ. ಶಾರ್ಟ್ ಅಂದ್ರೆ ಫುಲ್ ಶಾರ್ಟ್ ಬರಲ್ಲ. ಬ್ಲೌಸಸ್ಗೆಲ್ಲ ಅಟ್ಯಾಚ್ ಮಾಡ್ತೀವಲ್ಲ ಆ ತರ ಬರತ್ತೆ. ಅಂಡ್ ಕಂಪ್ಲೀಟ್ ಇನ್ನೂ ಶಾರ್ಟ್ ಬೇಕು ಅಂದ್ರೆ 5 ಇಂಚಸ್ಸು ಕೂಡ ತಗೋಬಹುದು. ಸೊ ನಿಮ್ ಇಷ್ಟ. ಸ್ಲೀವ್ಸು ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ನೀವು ಕಟಿಂಗ್ ಮಾಡ್ಕೋಬೇಕು. ನಾನಿಲ್ಲಿ ಫುಲ್ ಸ್ಲೀವೇ ಮಾಡಿದ್ದೀನಿ ಚೆನ್ನಾಗಿರತ್ತೆ ಅಂತ. ನೋಡಿ ಕಂಪ್ಲೀಟ್ ಆಗಿ ಬಾಡಿ ಪಾರ್ಟ್ ಏನಿದೆ ಎರಡೂ ಪಾರ್ಟ್ಸನ್ನು ಶೋಲ್ಡರ್ ಪಾರ್ಟ್ ಅಟ್ಯಾಚ್ ಮಾಡ್ಕೊಂಡಿದ್ದೀನಿ. ಅಟ್ಯಾಚ್ ಮಾಡ್ಕೊಂಡು ಎರಡೂ ಸ್ಲೀವ್ಸನ್ನು ಅಟ್ಯಾಚ್ ಮಾಡ್ಕೊಂಡು ಸೈಡ್ ಫಿಟ್ಟಿಂಗ್ ಮಾಡ್ಕೊಂಡಿದ್ದೀನಿ. ಇದನ್ನ ಮಾಡಿದಾಗ ಇಲ್ಲಿ ವೇಸ್ಟ್ ಪಾರ್ಟ್ ಕಡೆಗೆ ಒಂದು 1 ಇಂಚು ಗ್ಯಾಪ್ ಇರೋ ತರ ನೋಡ್ಕೋಬೇಕು. ಬಾಟಮ್ಗೆ ಅಟ್ಯಾಚ್ ಮಾಡ್ಕೋಬೇಕಲ್ಲ ಅದಕ್ಕೆ. ಇಲ್ಲಿಗೆ ಕಂಪ್ಲೀಟ್ ಆಗಿ ಬಾಡಿ ಪಾರ್ಟ್ ಏನಿದೆ ಅದು ರೆಡಿ ಆಯ್ತು. ಇವಾಗ ನಾನು ಬಾಟಮ್ ಏನಿದೆ ಅದನ್ನ ಕಟ್ ಮಾಡಿ ತೋರಿಸ್ತೀನಿ. ರಿಮೈನಿಂಗ್ ಸ್ಯಾರಿ ಎಲ್ಲಾನು ನಾನು ಬಾಟಮ್ಗೆ ಯೂಸ್ ಮಾಡ್ತೀನಿ. ಪಲ್ಲು ಪಾರ್ಟ್ ಮಾತ್ರ ಆಗೋಯ್ತು ಬಾಡಿ ಪಾರ್ಟ್‌ಗೆ ಮತ್ತೆ ಸ್ಲೀವ್ಸ್‌ಗೆ. ಸೊ ರಿಮೈನಿಂಗ್ ಸ್ಯಾರಿ ಎಲ್ಲಾನು ನಾನು ತಗೊಂಡಿದ್ದೀನಿ. ಇಲ್ಲಿ ಸ್ಯಾರಿಗೆ ಕಾರ್ನರಲ್ಲಿ ಪ್ಲೇನ್ ಇರತ್ತೆ. ಆ ಪ್ಲೇನ್ ಪಾರ್ಟು ನಾನು ಕಟ್ ಮಾಡಿದೆ. ಅದನ್ನ ಯೂಸ್ ಮಾಡ್ತಿಲ್ಲ. ಅದಕ್ಕೆ ಡಿಸೈನ್ ಏನು ಬಂದಿಲ್ಲ. ಅದಕ್ಕೆ ನಾನು ಅದನ್ನ ಕಟ್ ಮಾಡಿದ್ದೀನಿ. ರಿಮೈನಿಂಗ್ ಸ್ಯಾರಿ ಎಲ್ಲಾನು ನಾನು ಈ ತರ ಫೋಲ್ಡಿಂಗ್ ಮಾಡಿದ್ದೀನಿ. ಇಲ್ಲಿ ನಾನು ಲೆಂತ್ ತೋರಿಸ್ತಾ ಇದ್ದೀನಿ. ಬಾಟಮ್ ಲೆಂತು 40 ಇಂಚಸ್ ತಗೊಂತಾ ಇದ್ದೀನಿ. ಇದು ಬಂದು ನನಗೆ ಅಂತ ಡಿಸೈನ್ ಮಾಡ್ತಾ ಇರೋದು. ಅದಕ್ಕೆ ನನಗೆ ಲೆಂತ್ 40 ಇಂಚಸ್ ಬೇಕಾಗತ್ತೆ. ನಿಮ್ಗೆ ಇನ್ನೂ ಕಮ್ಮಿ ಬೇಕು ಅಂದ್ರೆ 38 39 ಈ ತರ ಕೂಡ ತಗೋಬಹುದು. ನೀವು ಎಷ್ಟು ಉದ್ದ ಇದ್ದೀರಾ ಅಂತ ನೋಡ್ಕೊಂಡು ಲೆಂತ್ ಕರೆಕ್ಟ್ ಆಗಿ ನೋಡ್ಕೊಂಡು ನೀಟಾಗಿ ಮಾರ್ಕಿಂಗ್ ಮಾಡ್ಕೊಂಡು ಎಕ್ಸ್ಟ್ರಾ ಏನಿದೆ ಅದನ್ನ ನೀವು ಕಟ್ ಮಾಡ್ಕೋಬೇಕು. ಇಲ್ಲಿ ನಾನು ಪ್ಲೀಟ್ಸ್ ಏನಿದೆ ಅದನ್ನ ಮಾರ್ಕಿಂಗ್ ಮಾಡಿಬಿಟ್ಟು ಫೋಲ್ಡಿಂಗ್ ಮಾಡಿ ತೋರಿಸ್ತೀನಿ. ನೀವು ನಾರ್ಮಲ್ ಆಗಿ ಸ್ವಲ್ಪ ಬೇಸಿಕ್ ಗೊತ್ತಿದ್ರೆ ಅಂದಾಜ್ ಮೇಲೆ ಫೋಲ್ಡಿಂಗ್ ಮಾಡ್ಕೊಂಡು ಸ್ಟಿಚಿಂಗ್ ಮಾಡ್ಕೋಬಹುದು. ಬಟ್ ನಾನು ಇಲ್ಲಿ ತೋರಿಸ್ತಾ ಇರೋದು ಬಿಗಿನರ್ಸ್‌ಗೆ ಅಲ್ವಾ ಅದಕ್ಕೆ ಮಾರ್ಕಿಂಗ್ ಮಾಡಿ ತೋರಿಸ್ತೀನಿ. ಇಲ್ಲಿ ಕಾರ್ನರ್ ಏನಿದೆ ಒಂದು 2 ಇಂಚಸ್ಸು ಮಾರ್ಜಿನ್ ಬಿಟ್ಟಿದ್ದೀನಿ. 2 ಇಂಚಸ್‌ಗೆ ನಾನು ಮಾರ್ಜಿನ್ ಬಿಟ್ಕೊಂಡು ಮಾರ್ಕಿಂಗ್ ಮಾಡಿದ್ದೀನಿ. ಅಂಡ್ ಅಲ್ಲಿಂದ ಪ್ಲೀಟ್ಸ್ ಫೋಲ್ಡಿಂಗ್ ಪಾರ್ಟ್‌ಗೆ 5 ಇಂಚಸ್ ತಗೊಂಡಿದ್ದೀನಿ. ಇಷ್ಟೇ ತಗೋಬೇಕಾ ಅಂತ ಏನೂ ಇಲ್ಲ. ನಾನಿಲ್ಲಿ ಯೂಸ್ ಮಾಡ್ತಾ ಇರೋದು ಕಂಪ್ಲೀಟ್ ಸ್ಯಾರಿನ ಯೂಸ್ ಮಾಡ್ತಿದ್ದೀನಲ್ವಾ ಒಂದು 4 ಮೀಟರ್ ಇರತ್ತೆ ಇದು ಸ್ಯಾರಿ ಕಂಪ್ಲೀಟ್ ಆಗಿ ರಿಮೈನಿಂಗ್ ಸ್ಯಾರಿ. ಅದಕ್ಕೆ ಎಲ್ಲಾನು ಪ್ಲೀಟ್ಸ್‌ಗೆ ಅಡ್ಜಸ್ಟ್ ಮಾಡಿ ಸ್ಟಿಚಿಂಗ್ ಮಾಡ್ಕೋಬೇಕು ಅಂದ್ರೆ ನೀವು ಈ ತರ ಫೋಲ್ಡಿಂಗ್ ಮಾಡಿದಾಗ ನೀಟಾಗಿ ಮಾರ್ಕಿಂಗ್ ಮಾಡ್ಕೊಂಡು ಫೋಲ್ಡಿಂಗ್ ಮಾಡ್ಕೊಂಡ್ರೆ ಪ್ರತಿ ಪ್ಲೀಟುನು ನೀಟಾಗಿ ಕೂರತ್ತೆ ಒಳಗಡೆಗೆ. ಅದಕ್ಕೆ ನಾನು ಮಾರ್ಕಿಂಗ್ ಮಾಡಿ ತೋರಿಸ್ತಾ ಇದ್ದೀನಿ. ಇಲ್ಲಿ 5 ಇಂಚಸ್‌ಗೆ ಪ್ಲೀಟ್ಸ್ ಫೋಲ್ಡಿಂಗ್ ಪಾರ್ಟ್‌ಗೆ ಹಾಕಿದ್ದೀನಿ. ಅಂಡ್ 1.5 ಇಂಚಸ್‌ಗೆ ಪಟ್ಟಿ ಪಾರ್ಟ್‌ಗೆ ಮಾರ್ಕಿಂಗ್ ಮಾಡಿದ್ದೀನಿ. ತುಂಬಾ ಸಿಂಪಲ್ ಇರತ್ತೆ. 5 ಇಂಚಸ್ ಫೋಲ್ಡಿಂಗ್ ಪಾರ್ಟು ಅಂಡ್ 1.5 ಪಟ್ಟಿ ಪಾರ್ಟು. ಈ ತರ ನೋಡ್ಕೊಂಡು ನೀವು ಮಾರ್ಕಿಂಗ್ ಮಾಡ್ಕೋಬೇಕು. ಕಂಪ್ಲೀಟ್ ಆಗಿ ಸ್ಯಾರಿ ಏನಿದೆ ಅದು ನೀಟಾಗಿ ಈ ತರ ಮಾರ್ಕಿಂಗ್ ಮಾಡ್ಕೋಬೇಕು. 5 ಇಂಚಸ್ ಅಂಡ್ 1.5 5 ಇಂಚಸ್ 1.5 ಈ ತರ ಕಂಪ್ಲೀಟ್ ಆಗಿ ನಾನು ಮಾರ್ಕಿಂಗ್ ಮಾಡ್ತಾ ಇದ್ದೀನಿ. ನೋಡಿ ಎಲ್ಲ ಕಂಪ್ಲೀಟ್ ಸ್ಯಾರಿ ಎಲ್ಲಾನು ನಾನು ಈ ತರ ಮಾರ್ಕಿಂಗ್ ಮಾಡಿದ್ದೀನಿ. ಇವಾಗ ಇದನ್ನ ಫೋಲ್ಡಿಂಗ್ ಮಾಡಿ ತೋರಿಸ್ತೀನಿ. ಇಷ್ಟೇ ತಗೋಬೇಕು ಅಂತ ಏನಿಲ್ಲ. ಫಸ್ಟಲ್ಲಿ ಹೇಳ್ದೆ ಅಲ್ವಾ ನಿಮ್ಗೆ ಸ್ವಲ್ಪ ಐಡಿಯಾ ಇದ್ರೆ ಈ ತರ ಸ್ವಲ್ಪ ಸ್ವಲ್ಪ ಹಿಡ್ಕೊಂಡು ಕೈಯಿಂದಾನೆ ಲೆಂತ್ ಕರೆಕ್ಟಾಗಿ ನೋಡ್ಕೊಂಡು ನೀವು ಫೋಲ್ಡಿಂಗ್ ಮಾಡ್ಕೊಂಡು ಆರಾಮಾಗಿ ಸ್ಟಿಚಿಂಗ್ ಮಿಷನಲ್ಲೇ ಸ್ಟಿಚ್ ಮಾಡ್ಕೋಬಹುದು. ಬಟ್ ನಾನು ತೋರಿಸ್ತಾ ಇದ್ದೀನಿ ನಿಮ್ಗೆ ಸ್ವಲ್ಪ ಐಡಿಯಾ ಇರ್ಲಿ ಅಂತ ಪಿನ್ಸ್ ಇಟ್ಟು ತೋರಿಸ್ತಾ ಇದ್ದೀನಿ. ಇದು 5 ಇಂಚಸ್‌ಗೆ ಏನ್ ಮಾರ್ಕ್ ಮಾಡಿದ್ದೀನಿ ಅಲ್ಲಿಂದ ನೀವು ಪಟ್ಟಿ ಕಡೆಗೆ ಅಟ್ಯಾಚ್ ಆಗೋ ತರ ಫೋಲ್ಡಿಂಗ್ ಮಾಡ್ಕೋಬೇಕು. ಫೋಲ್ಡಿಂಗ್ ಮಾಡ್ಕೊಂಡು ನಾನು ಪಿನ್ ಇಡ್ತಾ ಇದ್ದೀನಿ. ನೋಡಿ ಫೋಲ್ಡಿಂಗ್ ಮಾಡಿ ತೋರಿಸ್ತಾ ಇದ್ದೀನಿ. ಎಲ್ಲಾ ಪ್ಲೀಟ್ಸ್‌ನು ಒಂದೇ ಲೆಂತ್ ಇರತ್ತೆ. ಅಂಡ್ ವಿಡ್ತ್ ಕೂಡ ಕರೆಕ್ಟ್ ಆಗಿರತ್ತೆ. ವೇರ್ ಮಾಡಿದಾಗ ಚೆನ್ನಾಗಿರತ್ತೆ. ಅದಕ್ಕೆ ನಾನು ಈ ಮೆಥಡಲ್ಲಿ ತೋರಿಸ್ತಿದ್ದೀನಿ. ನೀವು ಲೆಹೆಂಗಾ ಸ್ಟಿಚಿಂಗ್ ಮಾಡ್ಕೋಬೇಕು ಅಂದ್ರೆ ಈ ಮೆಥಡಲ್ಲಿ ಟ್ರೈ ಮಾಡಿ ನೋಡಿ. ಲೆಹೆಂಗಾ ಲುಕ್ ವೈಸ್ ಚೆನ್ನಾಗಿರತ್ತೆ ಅಂಡ್ ಫ್ಲೇರು ಕೂಡ ಚೆನ್ನಾಗಿ ಬರತ್ತೆ. ನೀವು ಕಂಪ್ಲೀಟ್ ಸ್ಯಾರಿನ ಯೂಸ್ ಮಾಡ್ಕೊಂಡು ಲೆಹೆಂಗಾ ಏನಾದ್ರು ಡಿಸೈನ್ ಮಾಡ್ಕೋಬೇಕು ಅಂತ ಅನ್ಕೊಂಡ್ರೆ ಈ ಮೆಥಡಲ್ಲಿ ಜಸ್ಟ್ ಟ್ರೈ ಮಾಡಿ ನೋಡಿ ಚೆನ್ನಾಗಿರತ್ತೆ. ಜಸ್ಟ್ ಅದಕ್ಕೊಂದು ಬೆಲ್ಟ್ ಅಟ್ಯಾಚ್ ಮಾಡ್ಕೊಂಡ್ರೆ ಸೇಮ್ ಮೆಥಡ್ ಇರತ್ತೆ. ಲೆಹೆಂಗಾ ತರ ಇರತ್ತೆ. ಸಾರಿ ಸೇಮ್ ಮೆಥಡ್ ಇರತ್ತೆ. ಜಸ್ಟ್ ಬೆಲ್ಟ್ ಅಟ್ಯಾಚ್ ಮಾಡ್ಕೊಂಡ್ರೆ ಅದಕ್ಕೆ ಜಸ್ಟ್ ಇದು ಬೆಲ್ಟ್ ಮಾತ್ರ ಅಟ್ಯಾಚ್ ಮಾಡ್ಕೋಬೇಕು. ನೋಡಿ ಕಂಪ್ಲೀಟ್ ಆಗಿ ನಾನು ಇದಕ್ಕೆ ಪಿನ್ಸ್ ಇಟ್ಟಿದ್ದೀನಿ. ಇವಾಗ ನೋಡ್ಕೋಬೇಕು ಇದು ಬಾಡಿ ಪಾರ್ಟ್‌ಗೆ ವೇಸ್ಟ್ ಪಾರ್ಟ್‌ಗೆ ಕರೆಕ್ಟ್ ಆಗಿ ಆಗುತ್ತೋ ಇಲ್ವೋ ಅಂತ. ಇಲ್ಲಿ ನಾನು ಪ್ಲೀಟ್ಸ್ ಏನ್ ಮಾಡಿದ್ದೀನಿ ಸ್ವಲ್ಪ ಕಮ್ಮಿ ಕಮ್ಮಿ ತಗೊಂಡಿದ್ದೀನಲ್ಲ ಅದಕ್ಕೆ ಇಲ್ಲಿ ಮಿಡಲ್ ಪಾರ್ಟ್ ಹತ್ರ ಒಂದು 2 ಪ್ಲೀಟ್ಸು ರಿಮೂವ್ ಮಾಡಿದೆ ಸೈಡಲ್ಲಿ. ಈ ತರ 2 ಫೋಲ್ಡಿಂಗ್ ಮಾಡಿದಾಗ ಇಲ್ಲಿ ಮಿಡಲ್ ಬರತ್ತೆ. ಅದು ಗ್ಯಾಪ್ ಇದ್ರೂ ಪರವಾಗಿಲ್ಲ ಸೈಡ್ ಫಿಟ್ಟಿಂಗ್ ಕಡೆ ಹೋಗುತ್ತೆ. ನಮಗೆ ಫ್ರಂಟ್ ಟು ಬ್ಯಾಕ್ ಮಾತ್ರ ಪ್ಲೀಟ್ಸ್ ಇರಬೇಕು. ಅದನ್ನ ನೋಡ್ಕೋಬೇಕು ಅಷ್ಟೇ. ಅಲ್ಲಿ ಮಾತ್ರ ಒಂದು 2 ಪ್ಲೀಟ್ಸ್ ರಿಮೂವ್ ಮಾಡ್ಕೊಂಡಿದ್ದೀನಿ. ಕರೆಕ್ಟ್
ಕರೆಕ್ಟಾಗಿ ಇದು ವೇಸ್ಟ್ ಪಾರ್ಟ್‌ಗೆ ಅಡ್ಜಸ್ಟ್ ಆಗೋ ತರ ನೀವು ನೋಡ್ಕೋಬೇಕು ಎಲ್ಲಾ ಪ್ಲೀಟ್ಸುನು ಸ್ಟಿಚಿಂಗ್ ಮಾಡೋಕ್ಕಿಂತ ಮುಂಚೆನೆ. ಈ ತರ ನಾನು ಎಲ್ಲಾ ಪ್ಲೀಟ್ಸುನು ಸ್ಟಿಚಿಂಗ್ ಮಾಡ್ಕೊಂಡಿದ್ದೀನಿ. ಮಿಡಲ್ ಪಾರ್ಟ್ ಹತ್ರ ಮಾತ್ರ ಸ್ವಲ್ಪ ಲೈಟಾಗಿ ಕಟ್ ಮಾಡ್ಕೊಂಡೆ. ಯಾಕಂದ್ರೆ ಇದನ್ನ ಅಟ್ಯಾಚ್ ಮಾಡ್ಕೋಬೇಕಲ್ಲ, ಅದನ್ನ ಮತ್ತೆ ತೋರಿಸ್ತೀನಿ. ಬಾಟಮ್‌ಗೆ ನಾನು ಲೈನಿಂಗ್ ಕಟ್ ಮಾಡಿ ತೋರಿಸ್ತೀನಿ. 2 ಮೀಟರ್ ತಗೊಂಡಿದ್ದೀನಿ. ಬಾಟಮ್‌ಗೆ ಕಲರು ಸ್ವಲ್ಪ ಮ್ಯಾಚ್ ಆಗಲ್ಲ ಅಲ್ವಾ? ಸೊ, ಇರೋದನ್ನೇ ಯೂಸ್ ಮಾಡ್ತಿದ್ದೀನಿ. ಇದು ನನಗೆ 2 ಡಿಫರೆಂಟ್ ಕಲರ್ಸ್ ಇದೆ. ಬಾಟಮ್ ಒಂದು, ಬಾಡಿ ಪಾರ್ಟ್ ಒಂದು. ಅದಕ್ಕೆ ಅದನ್ನ ನೋಡ್ಕೊಂಡು ನಾನು ತಗೊಂಡಿದ್ದೀನಿ ಫ್ಯಾಬ್ರಿಕ್ಕು. 2 ಮೀಟರ್ ಏನಿದೆ ಅದನ್ನ ತಗೊಂಡು ಈ ತರ 4 ಲೇಯರ್ಸ್ ಆಗಿ ಫೋಲ್ಡಿಂಗ್ ಮಾಡಿದ್ದೀನಿ. ಲೆಂತ್ ಒಂದು 2 ಇಂಚಸ್ ಕಮ್ಮಿ ತಗೊಂಡ್ರೆ ಸಾಕು ಬಾಟಮ್‌ಗೆ. ನಿಮ್ಗೆ ಸ್ವಲ್ಪ ಐಡಿಯಾ ಇರತ್ತೆ. ಲೈನಿಂಗು ಸ್ವಲ್ಪ ಲೆಂತ್ ಕಮ್ಮಿನೇ ತಗೋಬೇಕು. ಅದನ್ನ ನಾನು ತೋರ್ಸೋದ್ ಮರ್ತೋಗಿದ್ದೀನಿ ಲೈನಿಂಗ್ ಲೆಂತ್ ಎಷ್ಟಿದೆ ಅಂತ. ಇದು ವಿಡ್ತುನು ಅಷ್ಟೇ ನಾರ್ಮಲ್ ಆಗಿರತ್ತೆ ಫೋಲ್ಡಿಂಗ್ ಮಾಡಾದ್ಮೇಲೆ. ನಾವು ಬಾಡಿ ಪಾರ್ಟ್ ಯಾವ ತರ ಫೋಲ್ಡಿಂಗ್ ಮಾಡಿರ್ತೀವಿ ಅದೇ ತರಾನೇ ಫೋಲ್ಡಿಂಗ್ ಮಾಡ್ಕೊಂಡು ವೇಸ್ಟ್ ಪಾರ್ಟು ನಮ್ಮ ಮೇನ್ ಫ್ಯಾಬ್ರಿಕ್ ಇರತ್ತಲ್ವಾ ಬಾಟಮ್‌ದು, ಅದು ನೀಟಾಗಿ 4 ಲೇಯರ್ಸ್ ಆಗಿ ಫೋಲ್ಡಿಂಗ್ ಮಾಡ್ಕೊಂಡು ಅದ್ರ ಮೇಲೆ ಮಾರ್ಕಿಂಗ್ ಮಾಡ್ಕೋಬೇಕು. ಸೇಮ್ ಮೆಜರ್‌ಮೆಂಟ್ ಇರತ್ತೆ. ಬೇರೆ ಮೆಜರ್‌ಮೆಂಟ್ ಏನು ಸೆಪರೇಟ್ ಆಗಿ ನೀವು ಮಾರ್ಕಿಂಗ್ ಮಾಡೋ ಅವಶ್ಯಕತೆ ಇರಲ್ಲ. ಆ ತರ ಮಾರ್ಕ್ ಮಾಡ್ಕೊಂಡು ಸ್ವಲ್ಪ ಅಂಬ್ರೆಲಾ ಕಟ್ ತರ ಬರೋ ತರ ನೀವು ಕ್ರಾಸ್ ಆಗಿ ಮಾರ್ಕಿಂಗ್ ಮಾಡ್ಕೊಂಡ್ರೆ ಲೈನಿಂಗ್ ಈಸಿ ಇರತ್ತೆ. ಇಲ್ಲ ನಿಮ್ಗೆ ಈ ಮೆಥಡ್ ಬಂದಿಲ್ಲ ಅಂದ್ರೆ ನಾರ್ಮಲ್ ಆಗಿ ಪ್ಲೀಟ್ಸ್ ತರಾನೇ ಕೂಡ ಅಟ್ಯಾಚ್ ಮಾಡ್ಕೋಬಹುದು. ಪ್ಲೀಟ್ಸ್ ಟೈಪ್ ಅಲ್ಲಿ ಅಟ್ಯಾಚ್ ಮಾಡ್ಕೊಂಡು ಇದ್ರ ಒಳಗಡೆಗೆ ಸೇರಿಸ್ಕೊಂಡು ಕೂಡ ಸ್ಟಿಚಿಂಗ್ ಮಾಡ್ಕೋಬಹುದು. ನೋಡಿ ನಾನು ಕಂಪ್ಲೀಟ್ ಆಗಿ ಲೈನಿಂಗ್ ಸ್ಟಿಚಿಂಗ್ ಮಾಡಿದ್ದೀನಿ. ಎರಡೂ ಸೈಡ್ ಅಲ್ಲೂ ನೀಟಾಗಿ ಕಟ್ ಮಾಡ್ಕೊಂಡು ಅಟ್ಯಾಚ್ ಮಾಡಿದ್ದೀನಿ. ಹಾಗೆ ಈ ಕಾರ್ನರ್ ಏನಿದೆ ಫ್ಲೋರ್ ಲೆಂತ್ ಕಡೆ ಅದು ಫೋಲ್ಡಿಂಗ್ ಮಾಡಿ ಸ್ಟಿಚಿಂಗ್ ಮಾಡಿದ್ದೀನಿ. ಇವಾಗ ಇದನ್ನ ವೇಸ್ಟ್ ಪಾರ್ಟ್ ಕಡೆಗೆ ಮೇನ್ ಫ್ಯಾಬ್ರಿಕ್‌ಗೆ ಅಟ್ಯಾಚ್ ಮಾಡ್ಕೋಬೇಕು. ಇದು ಅಷ್ಟೇ ನೀವು ಗ್ಯಾಪ್ ಬಿಟ್ಕೋಬೇಕು. ಒಂದು 2 ಇಂಚಸ್ ಆದ್ರೂ ಗ್ಯಾಪ್ ಬಿಟ್ಕೋಬೇಕು ಎರಡೂ ಸೈಡ್ ಅಲ್ಲೂನು. ಗ್ಯಾಪ್ ಬಿಟ್ಕೋಬೇಕು. ನೋಡಿ ನಾನು ತೋರಿಸಿದ್ದೀನಲ್ಲ ಈ ತರ. ಇವಾಗ ಈ ಬಾಡಿ ಪಾರ್ಟ್‌ಗೆ ಅಟ್ಯಾಚ್ ಮಾಡ್ಕೋಬೇಕು. ಅಟ್ಯಾಚ್ ಮಾಡ್ಕೊಂಡು ಸೈಡ್ ಫಿಟ್ಟಿಂಗ್ ಮಾಡ್ಕೊಂಡ್ರೆ ಕಂಪ್ಲೀಟ್ ಆಗಿ ಡ್ರೆಸ್ ಏನಿದೆ ಅದು ರೆಡಿ ಆಗತ್ತೆ. ಸೊ, ಇಷ್ಟೇ ಇವತ್ತಿನ ವಿಡಿಯೋ. ನಿಮ್ಗೆ ಈ ವಿಡಿಯೋ ಯೂಸ್‌ಫುಲ್ ಆಗಿದೆ ಅಂತಾನೆ ಅನ್ಕೊಂಡಿದ್ದೀನಿ. ಯೂಸ್‌ಫುಲ್ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಅಂಡ್ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಥ್ಯಾಂಕ್ ಯು. ಥ್ಯಾಂಕ್ಸ್ ಫಾರ್ ವಾಚಿಂಗ್.